ನಮಸ್ಕಾರ. ಇವತ್ತಿನ ವಿಷಯ SEP ಮಾಡುವಾಗ ಪ್ರತಿ ತಿಂಗಳು ಬೆಲೆ ಜಾಸ್ತಿ ಆದರೆ ಮುಂದೆ ಲಾಭ ಕಮ್ಮಿ ಆಗುತ್ತಲ್ಲ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ನಿಮಗೆಲ್ಲ ತಿಳಿದ ಹಾಗೆ ನಾವು ಯೂಟ್ಯೂಬ್ ಅಲ್ಲಿ ಲೈವ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೇವೆ. ಸುಮಾರು ತಿಂಗಳಿಗೆ 1 ಬಾರಿ 2 ಬಾರಿ ಇತ್ಯಾದಿ. ಉದ್ದೇಶ ಏನು ಅಂತಂದ್ರೆ ನಮ್ಮ ಎಲ್ಲ ಚಾನೆಲ್ ಮೆಂಬರ್ಸ್ದು ಡೌಟ್ಗಳು ಕ್ಲಿಯರ್ ಆಗಬೇಕು, ಒಂದಷ್ಟು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡ್ಬೇಕು ಅನ್ನುವಂಥ ಉತ್ಸಾಹ. ಆವಾಗ ಬಹಳ ಜನ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಯನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಏಪ್ರಿಲ್ 2023 ಬ್ಯಾಚ್ ವಿದ್ಯಾರ್ಥಿ. ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. 17.5% ಪ್ರಾಫಿಟ್ ಮಾಡಿದ್ದೇನೆ. SEP ಮಾಡುವಾಗ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಹೈಯರ್ ಆವರೇಜ್ ನಲ್ಲಿ ಬೈ ಆಗಿರುತ್ತೆ ಅಲ್ವಾ? ಆವರೇಜ್ ತುಂಬಾ ಹೈ ಆಗ್ತಾ ಇದ್ರೆ ಸ್ವಲ್ಪ ಪಾಸ್ ಮಾಡೋದು ಒಳ್ಳೆಯದ? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಬೇರೆ ಬೇರೆ ಬಗೆಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಜನ ಕೇಳ್ತಾ ಇದ್ದಾರೆ. ಉತ್ತರಗಳನ್ನು ಕೊಡ್ತಾನೇ ಇದ್ದೇವೆ. ಉದಾಹರಣೆಗೆ ನೀವು ಹೇಳ್ತಾ ಇರೋದು ಈ ತಿಂಗಳು ತಗೊಂಡೋದು ₹100, ಮುಂದಿನ ತಿಂಗಳು 105, ಅದರ ಮುಂದಿನ ತಿಂಗಳು 120, ಈ ರೀತಿ ಮೇಲಕ್ಕೆ ಹೋಗ್ತಾ ಇದ್ದಾಗ ನೀವು ತಗೊಂಡದ್ದು ₹100 ಆವರೇಜ್ ಪುನಃ 110, 120 ಬಂದ್ಬಿಡುತ್ತೆ ಸ್ವಲ್ಪ ದಿನ ಆದ್ಮೇಲೆ. ನಿಮ್ಮ ಹತ್ರ ಏನಾದ್ರು ದೊಡ್ಡ ಮೊತ್ತದ ಹಣ ಇದ್ರೆ ಸರಿಯಾಗಿರುವ ಟೆಕ್ನಿಕ್ ಏನು ಅಂತಂದ್ರೆ ಈಗಲೇ ಲಂಸಮ್ ಅಲ್ಲಿ ಒಂದು 3-4 ತಿಂಗಳಲ್ಲಿ ಎಲ್ಲ ಹಣವನ್ನು ಹಾಕ್ಬೋದು. SEP ಮಾಡುವ ಅಗತ್ಯತೆ ಇಲ್ಲ. ಆದರೆ ಹೆಚ್ಚಿನವರ ಹತ್ರ ಲಂಸಮ್ ಇಲ್ಲ, ಮತ್ತೆ ಸಂಬಳ ಬರುವುದು ತಿಂಗಳಿಗೊಮ್ಮೆ. ಆದ್ದರಿಂದ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ತಿಂಗಳು ಹಣವನ್ನು ಹಾಕೊಂಡು ಹೋಗ್ತಾರೆ. ಈಗ ನಾನು ಹೇಳಿದೆ 3ನೇ ತಿಂಗಳಲ್ಲಿ 120 ಹೋಯಿತು ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದು 8 ತಿಂಗಳು ಬಿಟ್ಟು 170ಕ್ಕೆ ಹೋದಾಗ ₹120 ಹಣವನ್ನು ಹಾಕದೇ ಇದ್ದಾಗ ನೀವು ಬೇಸರ ಮಾಡ್ಕೊಳ್ತೀವಿ. ಅದೊಂದು ಕಾರಣ. ಇನ್ನೂ ಒಂದು ಕಾರಣ ಹೇಳ್ಬಿಡ್ತೇನೆ. ಅಕಸ್ಮಾತ್ ನೀವು ಹಾಕಿ ₹100, ₹95, ₹85 ಆದ್ರೆ ನೀವು ಹಣವನ್ನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀರಾ? ಇಲ್ಲ, ನನ್ನ ಅವರೇಜ್ ಕೆಳಗೆ ಹೋಗ್ತಾ ಇದೆ, ಮತ್ತೆ ನಾನು ಮತ್ತೆ ಕೆಳಗೆ ಹೋಗ್ಬಿಟ್ಟು 0 ಹೋಗ್ಬಿಟ್ರೆ ಅಂತ ನಿಮ್ಮ ಅಬ್ಜೆಕ್ಷನ್ ಅನ್ನು ವ್ಯಕ್ತಪಡಿಸ್ತೀವಿ. ನಮ್ಮ ಸ್ನೇಹಿತರು ಸರ್ಜನ್ ಒಬ್ಬರು ಡಾಕ್ಟರ್ಗೆ ಕೂಡ ಇದೇ ಟೆಕ್ನಿಕ್ ಹೇಳಿದೆ, ನೀವು SEP ಮಾಡ್ತಾ ಹೋಗಿ. ಅಂದ್ರೆ ಅವರು ನಮ್ಮ ಕಾರ್ಯಾಗಾರ ತಗೊಂಡಿರ್ಲಿಲ್ಲ, ಜಾಸ್ತಿ ಮಾಹಿತಿ ಇರಲಿಲ್ಲ ಮತ್ತು ಅದಕ್ಕೆ ಇಂಟ್ರೆಸ್ಟು ಇರಲಿಲ್ಲ. ಮತ್ತೆ ಒಂದಷ್ಟು ಶೇರ್ಸ್ ತಗೊಂಡು ನಾನು ಹೇಳಿದೆ, ನಿಮ್ಮ ಹತ್ರ ಇನ್ನೂ ಒಂದಷ್ಟು ದುಡ್ಡಿದೆ, ದಯವಿಟ್ಟು ಇನ್ನೂ 5-6 ತಿಂಗಳು ಷೇರುಗಳನ್ನು ತಗೊಂಡು ಆವರೇಜ್ ಮಾಡ್ಕೊಳ್ಳಿ. ಇಲ್ಲ ಡಾಕ್ಟ್ರೇ, ಕಡಿಮೆ ಆಗ್ತಾ ಇದೆಯಲ್ಲ, ಹೆಂಗೆ ಹಾಕ್ಬೋದು ಅಂತಂದ್ರು. ಮತ್ತೆ ಸ್ವಲ್ಪ ಆದ್ಮೇಲೆ ಮೇಲೆ ಹೋಗ್ಲಿಕ್ಕೆ ಶುರುವಾಯಿತು. ಈಗ ಮೇಲೆ ಹೋಗ್ತಾ ಇದೆ, ನಾನು ಹಾಕೋದು ಹೇಗೆ ಅಂತಂದ್ರು. ಇವತ್ತಿಗೂ ಕೂಡ ಅವರ ರೇಟು ಅಲ್ಲೇ ಇದೆ ಮತ್ತು ಪ್ರಾಫಿಟ್ ಸುಮಾರಾಗಿದೆ. ಅವರೇನಾದರೂ ಮಾರುಕಟ್ಟೆ ಕೆಳಗೆ ಬಂದಾಗ ಮೇಲೆ ಬಂದಾಗ ಹಣವನ್ನು ಹಾಕೊಂಡು ಹೋಗಿದ್ರೆ ಜಾಸ್ತಿ ದುಡ್ಡು ಬರ್ತಾ ಇತ್ತು. ಆದ್ದರಿಂದ SEP ನಲ್ಲಿ ಯಾವುದಾದ್ರೂ ಶೇರ್ ನಲ್ಲಿ ಹಣ ಜಾಸ್ತಿ ಆಗ್ತಾ ಇದೆ ಸಂತೋಷ ಪಡಬೇಕು. ಮುಂದಿನ ದಿನಗಳಲ್ಲಿ ನನ್ನ ಇಡೀ ಮೊತ್ತಕ್ಕೆ ದೊಡ್ಡ ವ್ಯಾಲ್ಯೂ ಬರುತ್ತೆ. SEP ಮಾಡುವ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಮಾರುಕಟ್ಟೆ ಮೇಲಿರಲಿ ಕೆಳಗಿರಲಿ ತಗೊಳ್ತಾ ಹೋದಾಗ ಒಂದು ಒಳ್ಳೆಯ ಆವರೇಜ್ ರೇಟ್ ನಲ್ಲಿ ನಿಮಗೆ ಶೇರುಗಳು ಲಭ್ಯ ಆಗ್ತವೆ. ಮತ್ತೆ ಮುಂದೆ ಏನಾದ್ರೂ ಅಪ್ರಿಶಿಯೇಟ್ ಆದಾಗ ಮತ್ತು ಪಾಸಿಟಿವ್ ಬ್ರೇಕ್ ಆಡೋದಾಗ ಜಾಸ್ತಿ ಬೆನಿಫಿಟ್ ಅನ್ನು ತಗೊಳ್ಳೋರೆ ನೀವು. ಆದರೆ ಒಂದು ವಿಚಾರ, SEP ನಲ್ಲಿ ಶೇರುಗಳನ್ನು ತಗೊಳ್ಬೇಕಾದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಶೇರುಗಳಿರಬೇಕು, ದೀರ್ಘಾವಧಿ ಇರಬೇಕು, 5, 10, 15, 20, 25 ವರ್ಷ ಇರಬೇಕು. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನೀವು ಮಾನಿಟರ್ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ಮುಂದಿನ ಪ್ರಶ್ನೆ ನಮ್ಮ ಮುಂದೆ. ಆಗ್ಲೇ ಹೇಳಿದಾಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅಲ್ಲಿ ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲೋ ಟೈಮ್ ಲಿಮಿಟ್ ಇದ್ದದ್ರಿಂದ ಅವುಗಳನ್ನು ಆರಿಸಿ ಇವತ್ತು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಪ್ರಶ್ನೆ: ಏಪ್ರಿಲ್ 2023 ಬ್ಯಾಚು 76 ಲಕ್ಷ ಇನ್ವೆಸ್ಟ್ ಮಾಡಿದ್ದೇನೆ, 12.25% ಪ್ರಾಫಿಟ್ ಬಂದಿದೆ. ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಇದೆ 60 ಲಕ್ಷ. ನೀವು ಸಜೆಷನ್ ಕೊಟ್ಟಿದ್ರಿ ರಿಯಲ್ ಎಸ್ಟೇಟ್ ಅಲ್ಲಿ 50% ಪೋರ್ಟ್ಫೋಲಿಯೋದಲ್ಲಿ ಇರಬೇಕು. ಈಗ ನಾನು ಶೇರುಗಳಲ್ಲಿ ಇನ್ವೆಸ್ಟ್ ಮಾಡೋ ಇಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋ? ನಮ್ಮ ಸಲಹೆ ಹೀಗಿದೆ. ನಾವು ಸಾಮಾನ್ಯವಾಗಿ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ 50% ನಿಮ್ಮ ಟೋಟಲ್ ಸೇವಿಂಗ್ಸ್ ಮನಿ ರಿಯಲ್ ಎಸ್ಟೇಟ್ ಅಲ್ಲಿ ಇರಬೇಕು. ಅಂದ್ರೆ 40ರಿಂದ 50 ಕೂಡ ನಡೀತದೆ. ಆದರೆ ರಿಯಲ್ ಎಸ್ಟೇಟ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ.
ಲಿಕ್ವಿಡಿಟಿ ಇಲ್ಲ, ನೀವಿರುವ ಮನೆಯನ್ನು ಮಾರ್ಕೊಳ್ಳಿಕ್ಕಾಗೋದಿಲ್ಲ ಇತ್ಯಾದಿ. ಆದ್ದರಿಂದ ಈಗ ನಿಮ್ಮ ಮುಂದೆ ಮತ್ತೊಮ್ಮೆ ಆ ಪರ್ಸೆಂಟೇಜ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಬ್ಯಾಂಕ್ ಬ್ಯಾಲೆನ್ಸ್ PPF 10% ಇರಬೇಕು, ಚಿನ್ನ 5, ರಿಯಲ್ ಎಸ್ಟೇಟ್ 50, ಮ್ಯೂಚುವಲ್ ಫಂಡ್ 15, ಷೇರುಗಳಲ್ಲಿ 20 ಇತ್ಯಾದಿ. ಅಲ್ಲಿಗೆ 100% ಆಯ್ತು. ನಿಮಗೇನಾದ್ರೂ ಷೇರಿನ ಮೇಲೆ ಒಂದು ಒಳ್ಳೆಯ ಹಿಡಿತ ಇದೆ, ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ಸಲಹೆ, ನೀವು ಷೇರುಗಳಲ್ಲಿ ಜಾಸ್ತಿ ಹಣ ಹಾಕ್ಬೋದು, ರಿಯಲ್ ಎಸ್ಟೇಟ್ ಅಲ್ಲೇ ಎಲ್ಲ ಹಣ ಹಾಕಬೇಕು ಅಂತ ಯಾವ ನಿಯಮವೂ ಇಲ್ಲ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಸರ್. ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡುವಾಗ 1 ಲಕ್ಷ ಅಮೌಂಟ್ ನ ಒಂದು ಸ್ಟಾಕಿಗೆ ಹಾಕ್ಬೇಕಾ, ಇಲ್ಲ 6 ರಿಂದ 8 ಸ್ಟಾಕಿಗೆ ಡಿವೈಡ್ ಮಾಡಿ ಹಾಕ್ಬೇಕಾ? ನಾವು ನಮ್ಮ ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರದಲ್ಲಿ ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಕೊಡುವ ಸಲಹೆ ಏನು ಅಂತಂದ್ರೆ, ನೀವೇನಾದರೂ ಒಂದು ಎಕ್ಸ್ ಅಮೌಂಟ್ ಅನ್ನು ಹಾಕಿದ್ರೆ ಅದನ್ನ ಡಿವೈಡ್ ಮಾಡಿ ಒಂದು 8 ರಿಂದ 10 ಷೇರುಗಳಲ್ಲಿ ಹಾಕ್ಬೇಕು. ಅಂದ್ರೆ ಒಂದು ತಿಂಗಳಲ್ಲಿ 2 ಶೇರ್, ಇನ್ನೊಂದು ತಿಂಗಳಲ್ಲಿ 2 ಶೇರ್ ಇತ್ಯಾದಿ ಇತ್ಯಾದಿ. ಆದರೆ ಅದು ದೀರ್ಘಾವಧಿಯ ಷೇರುಗಳಿಗೆ ಮಾತ್ರ ಕೊಡುವಂತಹ ಸಲಹೆ. ಶಾರ್ಟ್ ಟರ್ಮ್ ನಲ್ಲಿ ನೀವು 3,000 5,000 ಹಾಕಿದ್ರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ನಮ್ಮ ಸಲಹೆ, ನಿಮ್ಮ ಹತ್ರ 1 ಲಕ್ಷ ಇದೆ ಅಂತಂದ್ರೆ ಅದನ್ನ ಒಂದು 2 ಇಲ್ಲ ಮ್ಯಾಕ್ಸಿಮಮ್ 3 ಕಂಪನಿ ಹಾಕ್ಬೋದು, 50,000 ಒಂದು ಕಂಪನಿ ಇತ್ಯಾದಿ ಇತ್ಯಾದಿ. ಆದರೆ ಒಂದು ಸ್ಟ್ರಿಕ್ಟ್ ರೂಲ್ ಇದೆ, ಯಾವುದೇ ಕಾರಣಕ್ಕೂ ಹಣವನ್ನು ಹಾಕಬೇಕಾದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿಯೇ ಹಾಕಬೇಕು. ಬೈ ಇಂಡಿಕೇಶನ್ ಬಂದ್ರೆ ಮಾತ್ರ ಹಾಕಬೇಕು. ಮುಂದಿನ ಪ್ರಶ್ನೆ ಕೂಡ ಎಲ್ಲರೂ ತಿಳ್ಕೊಳ್ಬೇಕಾದಂತಹದ್ದು. ನಾನು ಫೆಬ್ರವರಿ 23 ಬ್ಯಾಚ್ ಆಗಲೇ 2.12 crores ಇನ್ವೆಸ್ಟ್ ಮಾಡಿದ್ದೇನೆ 12 ಷೇರುಗಳಲ್ಲಿ. ಪ್ರಾಫಿಟ್ 1.1 crore ಪ್ಲಸ್ 48.45, 50% ಲಾರ್ಜ್ ಕ್ಯಾಪ್, 20% ಮಿಡ್ ಕ್ಯಾಪ್, 30% ಸ್ಮಾಲ್ ಕ್ಯಾಪ್ಸ್. ಥ್ಯಾಂಕ್ ಯು ಸೋ ಮಚ್ ರೋಹನ್ ಅಂಡ್ ಭರತ್ಚಂದ್ರ ಅಂತ ಹಾಕಿದ್ದಾರೆ. ಬಹಳ ಸಂತೋಷ ಆಯಿತು. 1.1 crore ಪ್ರಾಫಿಟ್ ಮಾಡಿದಿರಿ, ಪ್ಲಸ್ 48.45% ಅನ್ನು ಕೂಡ ತೆಗೆದಿದ್ರಿ. ತುಂಬಾ ಸಂತೋಷ ಆಯಿತು. ಈ ತರ ಪ್ರಾಫಿಟ್ ಮಾಡೋರು ಬಹಳ ಕಮ್ಮಿ. ನೀವು ಬಹಳ ಚೆನ್ನಾಗಿ ವರ್ಕ್ಶಾಪ್ ಅನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ರಾಫಿಟ್ ಅನ್ನು ಮಾಡಿದ್ದೀರಿ. ಮತ್ತೆ ಇದೇ ಉದಾಹರಣೆಯನ್ನು ನಾನು ಕೇವಲ ಶಾರ್ಟ್ ಟರ್ಮ್ ಮಾಡ್ತೇನೆ, ಕೇವಲ ಫ್ಯೂಚರ್ಸ್ ಆಪ್ಷನ್ ಮಾಡ್ತೇನೆ, ಇಂಟ್ರಾಡೇ ಮಾಡ್ತೇನೆ ಅನ್ನೋರಿಗೆ ತೋರಿಸ್ಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬರುವಂತ ದುಡ್ಡು ಶಾರ್ಟ್ ಟರ್ಮ್ ಬರುವುದಿಲ್ಲ. ಈಗ ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸದ್ಯಕ್ಕೆ ಬಂದಂತ ಪ್ರಾಫಿಟ್ ಏನು ಗಣನೆಗೆ ಇಲ್ಲ. ನಾವು ಹೇಳೋದು, ನಿಮಗೆ ಚಕ್ರಬಡ್ಡಿಯಲ್ಲಿ ಬೆನಿಫಿಟ್ ಬರಬೇಕು ಅಂತಂದ್ರೆ ಒಂದು 8-10 ವರ್ಷ ಕಾದ್ರೆ ದೊಡ್ಡ ಮೊತ್ತ ಬರುತ್ತೆ. 20 ವರ್ಷದವರೆಗೂ ನೀವು SIP ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಆವಾಗ ಕೊನೆಯಲ್ಲಿ ಇನ್ವೆಸ್ಟ್ ಮಾಡಿದ ಹಣ 10% ಮತ್ತು ನಿಮಗೆ ಬಂದ ಲಾಭ 90% ವರೆಗೂ ಇರುತ್ತೆ. ಡಾಕ್ಟರ್ ಭರತ್ಚಂದ್ರ ಗ್ರಾಜುಯೇಟ್ಸ್ಗೆ ಇದೊಂದು ಒಳ್ಳೆಯ ಉದಾಹರಣೆ. ಯಾವ ರೀತಿ ಈ ನಮ್ಮ ಗ್ರಾಜುಯೇಟ್ ಹಣ ಮಾಡಿದ್ದಾರೆ ಅಂತ ನೋಡಿ. ದೀರ್ಘಾವಧಿಗೆ ಹಣವನ್ನು ಹಾಕಿ ಪ್ರಾಫಿಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮಲ್ಲಿ ಒಂದಷ್ಟು ಪೇಷನ್ಸ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಭಯ ಇರಬೇಕು, ಮೆಂಟಲ್ ಸ್ಟ್ರೆಂತ್ ಇರಬೇಕು, ಶೇರ್ ಅನ್ನು ಮಾರ್ಕೊಳ್ಳೋದಿಲ್ಲ ಅನ್ನುವಂತ ಒಂದು ಛಲ ಕೂಡ ಇರಬೇಕು, ಮತ್ತು ರಿಸರ್ಚ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಹೀಗಿದೆ, ಸರ್ ನಾನು ಫಾರ್ಮರ್, ನನಗೆ SIP ಮಾಡುವುದು ಕಷ್ಟ ಆಗ್ತಾ ಇದೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದುಕೊಂಡಿದ್ದೇನೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ, ಬಹಳ ಜನರ ಪ್ರಶ್ನೆ. ಯಾಕಂದ್ರೆ ಯಾರು ಬಿಸ್ನೆಸ್ ಮಾಡ್ತಾರೋ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದಾರೋ, ಅಗ್ರಿಕಲ್ಚರ್ ಇದಾರೋ ಅವರಿಗೆ SIP SCP ಮಾಡೋದು ಕಠಿಣ. ಯಾವಾಗ ದುಡ್ಡು ಬರುತ್ತೆ ಅಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ದುಡ್ಡು ಬಂದಾಗ ಹಾಕ್ಬೋದು, ಬಾಕಿ ಸಮಯ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನೊಂದು ಸಲಹೆ ಕೊಡ್ತಾ ಇದ್ದೇನೆ. ನೀವು ತಿಂಗಳಿಗೆ ಒಂದು 3,000 5,000 ಉಳಿತಾಯ ಮಾಡ್ತೀನಿ ಅಂತಂದ್ರೆ ಪ್ರತಿ ತಿಂಗಳು ಇಷ್ಟೇ ಹಾಕ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಹಾಕ್ಲೇಬೇಕು ಅಂತಲೂ ರೂಲ್ಸ್ ಇಲ್ಲ. ನೀವು ಈ ತಿಂಗಳು 5,000 ಹಾಕ್ತೀರಿ, ಅದರ ಮುಂದಿನ ತಿಂಗಳು 3,000 ಹಾಕ್ತೀರಿ, ಅದರ ಮುಂದಿನ ತಿಂಗಳು 10,000 ಹಾಕ್ತೀರಿ, ಅದು ಕೂಡ SCPನೇ. ನಾವು ಸಾಮಾನ್ಯವಾಗಿ ಡೆಫಿನೇಷನ್ ಹೇಳೋದೇನು ಅಂತಂದ್ರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಲ್ಲಿ ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಷೇರುಗಳಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು. ಹೀಗೆ ಹಾಕೋದ್ರೂ ಏನು ತೊಂದರೆ ಇಲ್ಲ. ಅಥವಾ ನಿಮ್ಮ ಹತ್ರ ಲಂಸಮ್ ಇದೆ ಅಂತಂದ್ರೆ ಅದನ್ನು ಕೂಡ ಡಿವೈಡ್ ಮಾಡಿ 3-4 ತಿಂಗಳಲ್ಲಿ ಹಣವನ್ನು ಹಾಕ್ಬೋದು. ಏನು ಭಯ ಪಡುವ ಅಗತ್ಯತೆ ಇಲ್ಲ. ಈ ಷೇರು ಮಾರುಕಟ್ಟೆ ನಿಮ್ಮದು, ಅಲ್ಲಿರುವಂತಹ ಪ್ರಾಫಿಟ್ ಕೂಡ ನಿಮ್ಮದೇ ಆಗುತ್ತೆ. ಆದ್ದರಿಂದ ಭಯ ಪಡದೆ ನಿಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿ.
ಐ ಆಮ್ 23-year-old. ನಾನು ಎವ್ರಿ ಮಂತ್ 3,000 SIP ಮಾಡ್ತಾ ಇದ್ದೇನೆ, ಕಂಟಿನ್ಯೂ ಮಾಡ್ಲಾ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಾ? ನೋಡಿ, ನೀವು SIP ಮಾಡಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ಅಂತ ಹೇಳ್ತೇವೆ. ಶಾರ್ಟ್ ಟರ್ಮ್ ಅಂತಂದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಂಪ್ಲಿಕೇಶನ್ ಬೇರೆ ಇರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ 3,000 ರೂಪಾಯಿ ಸಾಕಾಗೋದಿಲ್ಲ. ಮಿನಿಮಮ್ ಒಂದು 50,000, 1 ಲಕ್ಷ ಏನಾದ್ರು ಬೇಕಾಗುತ್ತೆ. ಮತ್ತು ಮೀನಿಂಗ್ಫುಲ್ ಇನ್ಕಮ್ ಬರಬೇಕು ಅಂತಂದ್ರೆ ಕನಿಷ್ಠ ಒಂದು 4 ಲಕ್ಷ ಏನಾದ್ರು ಹಾಕಿದ್ರೆ ಒಂದು 20ರಿಂದ 25ರಿಂದ 30% ವರೆಗೂ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆದ್ದರಿಂದ ನಮ್ಮ ಸಲಹೆ, ಎರಡಕ್ಕೆ ಬೇರೆ ಬೇರೆ ಅಕೌಂಟ್ ಇಟ್ಕೊಳ್ಳಿ ಮತ್ತು ಎರಡನ್ನೂ ಬೇರೆ ಬೇರೆಯಾಗಿ ಮಾಡಿ. SIP ಬೇರೆನೆ, ಆ ಷೇರುಗಳನ್ನು ಮಾರುವ ಹಾಗಿಲ್ಲ. ಶಾರ್ಟ್ ಟರ್ಮ್ ನಲ್ಲಿ ಹಾಕ್ತೀನಿ ಅಂತಂದ್ರೆ ದೊಡ್ಡ ಮೊತ್ತದ ಹಣ ಇರಬೇಕಾಗುತ್ತೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. July 2022 ಬ್ಯಾಚ್, instead of putting the profits made in short term stocks to buy long term stocks, why can't we keep those profit making short term stocks, keep them for long term? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ತುಂಬಾ ಜನಕ್ಕೆ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸುದೀರ್ಘವಾಗಿ ಉತ್ತರ ಕೊಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಶೇರ್ನಲ್ಲಿ ಶಾರ್ಟ್ ಟರ್ಮಿಗೆ ಅಂತ ಹಾಕಿದ್ರೆ ನಿಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಅದರಲ್ಲಿ ಪ್ರಾಫಿಟ್ ಮಾಡಬೇಕು, ಕೆಲವು ವಾರದಲ್ಲಿ, ಕೆಲವು ತಿಂಗಳುಗಳಲ್ಲಿ, ಮತ್ತು ಅದರಿಂದ ನಿಮ್ಮ ಎಕ್ಸ್ಪೆನ್ಸಸ್ ಅನ್ನು ನೀವು ಬೀಟ್ ಮಾಡಬೇಕು. ನಮಗೆ ಗೊತ್ತಿದ್ದ ಹಾಗೆ ಬಹಳ ಜನ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡಿ ಅದನ್ನ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ನೀವೇನಾದ್ರೂ ಮಾಡ್ತಾ ಇದ್ರೆ ಅದು ಕೂಡ ಸರಿಯೇ, ಆದರೆ ಲಾಂಗ್ ಟರ್ಮ್ ನ ಯಾವುದೇ ಕಾರಣಕ್ಕೂ ಮಾರ್ಕೊಳ್ಬಾರ್ದು. ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಲಾಂಗ್ ಟರ್ಮ್ ಯಾವುದು, ಶಾರ್ಟ್ ಟರ್ಮ್ ಯಾವುದು. ಕೆಲಸತಿ ನಾವು ಶಾರ್ಟ್ ಟರ್ಮಿಗೆ ಹಾಕ್ತೇವೆ, ಸರಿಯಾದ ಸಮಯದಲ್ಲಿ ಮಾರಿಕೊಳ್ಳದೆ ಇದ್ದಾಗ ಆ ಶೇರ್ ಅನ್ನು ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಳ್ತೇವೆ. ಹಾಗಾಗಬಾರ್ದು. ಲಾಂಗ್ ಟರ್ಮಿಗೂ ಶಾರ್ಟ್ ಟರ್ಮಿಗೂ ದಯವಿಟ್ಟು ಬೇರೆ ಬೇರೆ ಡಿಮೆಟ್ ಅಕೌಂಟ್ ಓಪನ್ ಮಾಡಿ. ಯಾಕಂದ್ರೆ ಎರಡಕ್ಕೂ ಕೂಡ ಇನ್ಕಮ್ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಎಂಟೈರ್ಲಿ ಡಿಫರೆಂಟ್. ನಾವು ನಮ್ಮ ಕಾರ್ಯಾಗಾರದಲ್ಲಿ ಸಾಮಾನ್ಯವಾಗಿ ನಮ್ಮ ಗ್ರಾಜುಯೇಟ್ಸ್ಗೆ ಏನ್ ಹೇಳ್ತೇವೆ ಅಂತಂದ್ರೆ, ಲಾಂಗ್ ಟರ್ಮ್ ಅನ್ನುವಂತಹದ್ದು ನಿಮ್ಮ ವೆಲ್ತ್ ಕ್ರಿಯೇಷನ್ ಎಫರ್ಟ್. ಶಾರ್ಟ್ ಟರ್ಮ್ ಅಂತಂದ್ರೆ ಸ್ವಲ್ಪ ಹಣವನ್ನು ಅಲ್ಲಿ ಇಲ್ಲಿ ಪಡೆಯೋದು, ನಿಮ್ಮ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಳ್ಳೋದು. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಅದನ್ನು ಖರ್ಚು ಮಾಡ್ತೀರಾ, ಇಲ್ಲ ಅದನ್ನು ನೀವು ಪುನಃ ಲಾಂಗ್ ಟರ್ಮಿಗೆ ಅಂತ ಇನ್ವೆಸ್ಟ್ ಮಾಡ್ತೀರಾ? ನಿಮ್ಮ ಮುಂದೆ ಎರಡು ಆಯ್ಕೆಗಳು, ಸ್ಪೆಂಡ್ ದ ಪ್ರಾಫಿಟ್ಸ್, ರೀಇನ್ವೆಸ್ಟ್ ದ ಪ್ರಾಫಿಟ್ಸ್. ಯಾವುದು ಅಪ್ರೋಪ್ರಿಯೇಟ್ ಇದೆಯೋ ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.